ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಏಪ್ರಿಲ್ 15ಕ್ಕೆ ನೇಮಕವಾದ ರಾತ್ರಿಯಾಗಿದೆ. ಈಗ ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದು ನಿದ್ರೆ ಹೋದವರಲ್ಲಿ ಪ್ರಥಮ ಫಲವಾದನು. 1 ಕೊರಿಂಥ 15ನೇ ಅಧ್ಯಾಯ 20ನೇ ವಚನ. ಇತರರು ಸಾವಿನ ನಿದ್ರೆಯಿಂದ ತಾತ್ಕಾಲಿಕವಾಗಿ ಎಚ್ಚರಗೊಂಡಿದ್ದಾರೆ, ತರುವಾಯ ಮತ್ತೆ ಅವರು ಸಾವಿಗೀಡಾಗಿದ್ದಾರೆ. ಆದರೆ ನಮ್ಮ ಕರ್ತನಾದ ಯೇಸು ಸತ್ತವರಲ್ಲಿ ಪ್ರಥಮ ಫಲವಾದನು, ನಿದ್ರಿಸುವವರಲ್ಲಿ ಪ್ರಥಮ ಫಲವಾದನು. ಅಪೊಸ್ತಲನು ಹೇಳಿದಂತೆ ಆತನು ಸತ್ತವರೊಳಗಿಂದ ಎದ್ದ ಮೊದಲನೆಯವನಾದನು. ಆತನ ಪುನರುತ್ಥಾನವು ಜೀವಕ್ಕೆ ಪುನರುತ್ಥಾನವಾಗಿತ್ತು, ಅದು ಆತ್ಮಿಕ ಸಮತಲದಲ್ಲಿ ಪರಿಪೂರ್ಣತೆಯಲ್ಲಿತ್ತು. ಅದರಲ್ಲಿ ಆತನು ನಿದ್ರಿಸುವವರಲ್ಲಿ ಮೊದಲ ಫಲವಾದನು. ಇದರ ಅರ್ಥವೇನೆಂದರೆ, ಇತರರು ಇದೇ ರೀತಿ ನಿದ್ರಿಸಿದರು ಮತ್ತು ಪುನರುತ್ಥಾನದಲ್ಲಿ ಅದೇ ರೀತಿ ನಂತರ ಆತ್ಮಿಕ ಜೀವಿಗಳಲ್ಲಿ ಎದ್ದು ಬರುತ್ತಾರೆ. ಮೊದಲ ಫಲವಾಗಿರುವುದು ಎಂದರೆ ಇತರರದ್ದು ಸಹ ಒಂದೇ ರೀತಿಯಲ್ಲಾಗಿರುತ್ತದೆ ಎಂದು ಸೂಚಿಸುತ್ತದೆ. ಯಾಕೆಂದರೆ ನಮ್ಮ ಕರ್ತನ ಪುನರುತ್ಥಾನವು ಇತರ ಎಲ್ಲ ಪುನರುತ್ಥಾನಗಳಿಗಿಂತ ಮುಂಚಿನದು ಎಂಬ ಅರ್ಥದಲ್ಲಿ ನಿದ್ರಿಸಿದವರೆಲ್ಲರ ಮೊದಲ ಫಲನಾದನು. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಆತನು ತನ್ನ ಶರೀರವಾಗಿರುವ ಸಭೆಗೆ ಮೊದಲ ಫಲವಾದನು. ಇನ್ನೂ ಹೆಚ್ಚಾದ ಅರ್ಥದಲ್ಲಿ ಹೇಳಬೇಕಾದರೆ, ಕ್ರಿಸ್ತನು ತಲೆ ಮತ್ತು ಶರೀರ ಇಡೀ ಪ್ರಪಂಚದಲ್ಲಿ ಜೀವಕ್ಕೆ ಬಂದ ಮೊದಲ ಫಲವಾಗಿದೆ. ಅಪೊಸ್ತಲನಾದ ಯಾಕೋಬನು ಈ ವಿಷಯವನ್ನು ವ್ಯಕ್ತಪಡಿಸಿದಂತೆ, ಆತನು ತನ್ನ ಚಿತ್ತದ ಪ್ರಕಾರ ಸತ್ಯವಾಕ್ಯದಿಂದ ನಮ್ಮನ್ನು ಹುಟ್ಟಿಸಿರಲಾಗಿ ನಾವು ಆತನ ಸೃಷ್ಟಿಗಳಲ್ಲಿ ಒಂದು ತರಹದ ಪ್ರಥಮ ಫಲಗಳಂತಾದೆವು ಎಂಬುದೇ. ಆಮೆನ್.